ಇನ್ನು ನಟ ದರ್ಶನ್ ಬಗ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ. ಭಾವುಕರಾಗಿದ್ದಾರೆ ನಟ ದರ್ಶನ್ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅಪ್ಡೇಟ್ಸ್ ಬರ್ತಾ ಇದೆ. ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ದಾಸ ನರಕ ಯಾತನೆ ಅಂತಾನೆ ಹೇಳ್ಬೋದು. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಹಿನ್ನೆಲೆ ನ್ಯಾಯಾಧೀಶರ ಮುಂದೆ ಆರೋಪಿ ದರ್ಶನ ಕಣ್ಣೀರ್ ಹಾಕಿರುವಂತದ್ದು. ಜೈಲಿನ ನರಕ ಯಾತನೆಯನ್ನ ತಾಳಲಾರದೆ ದರ್ಶನ್ ಅಳಲನ್ನ ತೋಡ್ಕೊಂಡಿದ್ದಾರೆ. ಬೆಂಗಳೂರು ಸೆಷನ್ಸ್ ಕೋರ್ಟ್ ಜಡ್ಜ್ ಮುಂದೆ ಒಂದು ಭಾವುಕರಾಗಿರುವಂತದ್ದು. ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ದಾಸನ ನರಕ ಯಾತನೆ ಅಂತಾನೆ ಹೇಳ್ಬೋದು. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ವಿಲ ಅಂತಾನೆ ಹೇಳ್ಬೋದು. ಬರ್ಬರ ಹತ್ಯೆ ಪ್ರಕರಣದಲ್ಲಿ ಪರದಾಡುತ್ತಿರುವಂತಹ ಪೊರ್ಕಿ ನ್ಯಾಯಾಧೀಶನ ಮುಂದೆ ಆರೋಪಿ ದರ್ಶನ್ ಕಣ್ಣೀರ್ ಹಾಕಿದ್ದಾರೆ. ಜೈಲಿನಲ್ಲಿ ನರಕ ಯಾತನೆಯನ್ನ ತಾಳಲಾರದೆ ದರ್ಶನ್ ಅಳಲನ್ನ ತೋಡ್ಕೊಂಡಿರುವಂತದ್ದು. ಬೆಂಗಳೂರು ಸೆಷನ್ಸ್ ಕೋರ್ಟ್ ಜಡ್ಜ್ ಮುಂದೆ ಭಾವುಕರಾಗಿದ್ದಾರೆ. ವಿಡಿಯೋ ಕಾಲ್ ಮೂಲಕ A2 ಆರೋಪಿ ದರ್ಶನ್ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಭಾವುಕರಾದಂತಹ ನಟ ದರ್ಶನ್. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಒಂದು ಹಿನ್ನೆಲೆ ಪರದಾಡ್ತಾ ಇರುವಂತಹ ಪೊರ್ಕಿ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ದಾಸನ ನರಕ ದರ್ಶನ. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಜೈಲಿನಲ್ಲಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಪೊರ್ಕಿ. ನ್ಯಾಯಾಧೀಶರ ಮುಂದೆ ಆರೋಪಿ ದರ್ಶನ್ ಭಾವುಕರಾಗಿದ್ದಾರೆ. ವಿಡಿಯೋ ಕಾಲ್ ಮೂಲಕ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಜೈಲಿನ ನರಕ ಯಾತನೆ ತಾಳಲಾರದೆ ಅಳಲನ್ನ ತೋಡ್ಕೊಂಡಿದ್ದಾರೆ ನಟ ದರ್ಶನ್. ಸ್ವಲ್ಪ ವಿಷ ಕೊಡಿ ಸ್ವಾಮಿ ಅಂತ ಆರೋಪಿ ನಟ ದರ್ಶನ್ ಉತ್ತರಕ್ಕೆ ಜಡ್ಜ್ ಶಾಕ್ ಆಗಿದ್ದಾರೆ. ಹಾಗೆಲ್ಲ ಕೇಳಬಾರ್ದು ಎಂದು ದರ್ಶನ್ಗೆ ಕಿವಿ ಮಾತನ್ನ ಕೂಡ ಜಡ್ಜ್ ಹೇಳಿದ್ದಾರೆ. ಬಿಸಿಲು ನೋಡದೆ 30 ದಿನಗಳಾಗಿವೆ ಅಂತ ಕೂಡ ಹೇಳಿದ್ದಾರೆ. ಬೇರೆ ಯಾರಿಗೂ ಕೂಡ ಬೇಡ, ನನಗೆ ಮಾತ್ರ ಪಾಯ್ಸನ್ ನೀಡ್ಲಿ, ಕೋರ್ಟ್ನಿಂದಲೇ ಈ ಆದೇಶ ನೀಡಬೇಕು ಅಂತ ಮನವಿಯನ್ನ ಕೂಡ ನಟ ದರ್ಶನ್ ಮಾಡಿರುವಂತದ್ದು. ಮಧ್ಯಾಹ್ನ 3 ಗಂಟೆಗೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ನನಗೆ ಜೈಲಿನಲ್ಲಿ ಚಿತ್ರಹಿಂಸೆ ಆಗ್ತಾ ಇದೆ, ನನಗೆ ಬದುಕೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಪಾಯ್ಸನ್ ಕೊಟ್ಟು ಬಿಡಿ, ಬಿಸಿಲು ನೋಡಿ ತುಂಬಾ ದಿನ ಆಯ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಬಿಸಿಲು ನೋಡಿ 30 ದಿನಗಳಾಗಿವೆ, ಫಂಗಸ್ ಬಂದಿದೆ, ಬೇರೆ ಯಾರಿಗೂ ಬೇಡ, ನನಗೆ ಮಾತ್ರ ಪಾಯ್ಸನ್ ನೀಡ್ಲಿ ಅನ್ನುವಂತ ಮಾತನ್ನ ಭಾವುಕರಾಗಿ ದರ್ಶನ್ ಹೇಳಿದ್ದಾರೆ. ಕೋರ್ಟ್ನಿಂದಲೇ ಈ ಒಂದು ಆದೇಶ ನೀಡಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಅರ್ಜಿ ವಿಚಾರಣೆ ಕೂಡ ನಡೀಲಿಕ್ಕಿದೆ. ಸ್ವಲ್ಪ ವಿಷ ಕೊಡಿ ಸ್ವಾಮಿ ಅನ್ನುವಂತಹ ಮಾತನ್ನ ತುಂಬಾನೇ ಭಾವುಕರಾಗಿ ದರ್ಶನ ಒಂದು ಜಡ್ಜ್ ಮುಂದೆ ಹೇಳಿರುವಂತದ್ದು. ಈ ಹೇಳಿಕೆಯನ್ನ ನೋಡ್ಬಿಟ್ಟು ಜಡ್ಜ್ ಕೂಡ ಶಾಕ್ ಆಗಿದ್ದಾರೆ. ಬಿಸಿಲು ನೋಡಿ 30 ದಿನಗಳಾಗಿವೆ, ಫಂಗಸ್ ಬಂದಿದೆ, ಬೇರೆ ಯಾರಿಗೂ ಬೇಡ, ನನಗೆ ಮಾತ್ರ ಪಾಯ್ಸನ್ ನೀಡಲಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಕೋರ್ಟ್ನಿಂದಲೇ ಈ ಆದೇಶ ನೀಡಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಅರ್ಜಿ ಒಂದು ವಿಚಾರಣೆ ಕೂಡ ಮುಂದೂಡಿಕೆ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಇದೀಗ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ನ್ಯಾಯಾಧೀಶರ ಮುಂದೆ A2 ಆರೋಪಿಯಾಗಿರುವಂತಹ ದರ್ಶನ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಜೈಲಿನಲ್ಲಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದೀನಿ ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ವಿಡಿಯೋ ಕಾಲ್ ಮೂಲಕ A2 ಆರೋಪಿ ದರ್ಶನ್ ವಿಚಾರಣೆಯನ್ನ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ
ತಮ್ಮ ಒಂದು ಅಳಲನ್ನ ತೋಡ್ಕೊಂಡಿದ್ದಾರೆ.